ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಯಾಕ್ ಟು ನಾರ್ಮಲ್ ವ್ಲಾಗ್ಗೆ ರಿಟರ್ನ್ ಆಗ್ತಾ ಇದ್ದೀನಿ. ಇನ್ನೇನು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಸೊ ಹಾಗಾಗಿ ನಾರ್ಮಲ್ ರುಟೀನ್ಗೆ ಬರಲೇಬೇಕಲ್ವ. ನಾನು ಬಂದು ನಮ್ಮಮ್ಮ ಅಪ್ಪನ ಎಲ್ಲರೂ ಊಟಕ್ಕೆ ಇನ್ವೈಟ್ ಮಾಡಿದ್ದೆ. ರೀಸೆಂಟಾಗಿ ನಮ್ಮೂರಲ್ಲಿ ಜಾತ್ರೆ ನಡೆದಿತ್ತು. ನಾವು ನಾನ್ ವೆಜ್ ಊಟಕ್ಕೆ ಅಂತ ಹೇಳಿ ಅಮ್ಮ ಅಪ್ಪನ ಎಲ್ಲ ಇನ್ವೈಟ್ ಮಾಡಿದ್ದೆ. ಸೊ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಕಬಾಬ್ ಮತ್ತು ಮಟನ್ ಸಾಂಬಾರು ಮತ್ತು ಮನೆಯವರು ಬೋಟಿ ತೊಗೊಂಬಂದಿದ್ರು. ಇದೇ ಫಸ್ಟ್ ಟೈಮ್ ಮನೆಯಲ್ಲಿ ಮಾಡಿರೋದು. ನನಗೆ ಆಲ್ಮೋಸ್ಟ್ ರೆಸಿಪಿ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ಎಲ್ಲ ನೋಡಿಕೊಂಡು ಕಲ್ತ್ಕೊಂಡು ಇದೇ ಥರ ಮಾಡೋದು ಅನ್ನೋ ಥರ ಮಾಡಿದ್ದೆ. ಓವರಾಲ್ ಗೊತ್ತಿರುತ್ತಲ್ವ ನಾನ್ ವೆಜ್ ಐಟಮ್ಸ್ ಎಲ್ಲನೂ. ಸೊ ಈ ಐಟಮ್ ಹಾಕಿದ್ರೆ ಈ ಒಂದು ರುಚಿ ಬರುತ್ತೆ ಅನ್ನೋದು ಒಂದು ಮನದಟ್ಟಾಗಿರುತ್ತೆ ಅಷ್ಟೇ. ಸೊ ಒಂದು ಸ್ವಲ್ಪ ಕಡಲೆಪಪ್ಪು, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಂಡ್ ನೆಕ್ಸ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಜಾಸ್ತಿನೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಜೊತೆಗೆ ಹಸೆ ಬಟಾಣಿ ಮತ್ತು ನಾನು ನೆನೆಸಿದ್ದೇನೆ. ಹಿಂದಿನ ದಿನವೇ ಬಂದು ಹೆಸರು ಕಾಳು ಮತ್ತು ಕಡಲೆಕಾಳು ಎರಡೂ ನೆನೆಸಿಟ್ಟಿದ್ದೆ. ಕಾಳು ಗೊಜ್ಜು ಥರ ಮಾಡ್ತಾ ಇರೋದು ಇದು. ನಮ್ಮ ಮನೆಯವ್ರು ತುಂಬ ಇಷ್ಟವಾಗಿ ಕೇಳಿದ್ರು, ಮಾಡಿಕೊಡು, ಒಂದ್ಸಲಿ ಮಾಡಿ ನೋಡೋಣ ಹೇಗೆ ಬರುತ್ತೆ ಟೇಸ್ಟು ಅಂತ. ನನಗೆಲ್ಲೋ ಒಂದು ಕಡೆ ಡೌಟು, ಮಾಡಿಲ್ವಲ್ಲ ಇದುವರೆಗೂ ಅಂತ. ಬಟ್ ಸುಮಾರು ಯೂಟ್ಯೂಬ್ ವೀಡಿಯೋಸು, ಅಡುಗೆ ಕುಕ್ಕಿಂಗ್ ಚಾನಲ್ಸ್ ಎಲ್ಲನೂ ನೋಡಿಕೊಂಡು ಓವರಾಲಾಗಿ ಈ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಸೊ ನೀಟಾಗಿ ಇದೇ ಥರ ಮಾಡಿದೆ ನಾನು. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂತು. ಒಂದು ಸ್ವಲ್ಪ ಎಕ್ಸ್ಟ್ರಾ ಐಟಮ್ ಕೂಡ ಹಾಕಿದೆ, ಏನು ಅಂತಲೂ ಹೇಳ್ತೀನಿ. ಗಸಗಸೆ ಒಂದು ಸ್ಪೂನಷ್ಟು ಗಸಗಸೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಕೆಲಸ ಇರೋದು, ನಾವು ಬೋಟಿಗೆ ಏನು ರೆಡಿ ಮಾಡಿರ್ತೀವಿ ಬೋಟಿನ, ಅದನ್ನು ಸುಮಾರು ಒಂದು 7-8 ವಿಷಲ್ ಹಾಕ್ಸ್ಕೋಬೇಕಾಗತ್ತೆ. ನಮ್ಮ ಮನೆಯವರಂತೂ ನೀಟಾಗಿ ತೊಳ್ಕೊಟ್ಟಿದ್ರು. ಸೊ ಅದನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಕೊಟ್ಟಿದ್ರು, ಹಾಗಾಗಿ ಮತ್ತೆ ವಾಶ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಡೈರೆಕ್ಟಾಗಿ ಕುಕ್ಕರೆಲ್ಲ ಹಾಕಿಬಿಟ್ಟು ಒಂದು 6-7 ವಿಷಿಲ್ ಹೊಡೆಸ್ಕೊಂಡೆ. ಯಾಕಂದರೆ ಬೋಟಿ ಒಂದು ಸ್ವಲ್ಪ ಹಾರ್ಡಾಗಿರುತ್ತೆ, ಇನ್ನೂ ಚೆನ್ನಾಗಿ ಬೇಯಬೇಕು. ಸರಿಯಾಗಿ ಬೇಯಿಸಿಲ್ಲ ಅಂತಂದರೆ ಒಂಥರ ಹಸೆ ವಾಸನೆ, ಏನೋ ಒಂಥರ ಸ್ಮೆಲ್ ಇರುತ್ತೆ ಅಂತ ಹೇಳಿ. ಒಟ್ನಲ್ಲಿ ನಮ್ಮ ಮನೆಯವ್ರು ಕ್ಲೀನ್ ಮಾಡಿಕೊಟ್ಮೇಲಂತೂ ಒಂದು ಸ್ವಲ್ಪ ಕೂಡ ಬೋಟಿದು ಸ್ಮೆಲ್ ಬರುತ್ತಲ್ಲ ಆ ಥರದ್ದು ಇದ್ದೇ ಇರಲಿಲ್ಲ. ಯಾಕಂದರೆ ಅವರಷ್ಟು ನೀಟಾಗಿ ಕ್ಲೀನ್ ಮಾಡಿ ಸುಣ್ಣ ಎಲ್ಲ ಹಾಕಿ ನೀಟಾಗಿ ಅದರಲ್ಲಿರೋ ಗಲೀಜು ಎಲ್ಲನೂ ತೆಗೆದು ಕ್ಲೀನಾಗಿ ಕಂಪ್ಲೀಟಾಗಿ ವೈಟ್ ಆಗಿಬಿಟ್ಟಿತ್ತು. ಆ ಥರ ಮಾಡಿದರು. ಸ್ಮೆಲ್ಲೇ ಇರಲಿಲ್ಲ ಸ್ವಲ್ಪ ಕೂಡ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಈಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕೂಗೋದಕ್ಕೆ ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ಏನಂತಂದರೆ ಚೆನ್ನಾಗಿ ಅರಿಶಿಣ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅರಿಶಿಣ ಪುಡಿ ಹಾಕೋದು ಒಂದು ಒಳ್ಳೆಯದು, ಯಾಕಂದರೆ ಹಾಗಾಗಿ ಬೇಯಿಸ್ಕೊಳ್ಳೋದು ಬೇಡ ಅಂತ. ಇದ್ರ ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಕಾಳುಗಳು ಎಲ್ಲ ಬೇಯಿಸ್ಕೊಂಡಿದ್ದಾಯಿತು. ಈಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೇಯಿಸಿದ ಮೇಲೆ ಎಷ್ಟಿರುತ್ತೆ, ಫುಲ್ಲಾಗಿರುತ್ತಲ್ವ ಬೋಟಿ, ಅದು ಹಾಗೇ ಆಫ್ ಆಗಿಬಿಡತ್ತೆ ಚೆನ್ನಾಗಿ ಬೆಂದ ಮೇಲೆ. ಅದ್ರ ನೀರನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ನೀರು ಪೂರ್ತಿ ಬಗ್ಗಿಸ್ಬಿಟ್ಟೆ ಅದು ನಾನು ಯೂಸ್ ಮಾಡ್ತಾಯಿಲ್ಲ. ಬರೀ ಬೇರೆ ನೀರನ್ನು ಯೂಸ್ ಮಾಡ್ತೀನಿ. ಅಂದರೆ ಬರೀ ತಣ್ಣೀರನ್ನು ಯೂಸ್ ಮಾಡಿನೋ ಇಲ್ಲ ಬಿಸಿನೀರನ್ನು ಯೂಸ್ ಮಾಡಿನೋ ನಾವು ನೆಕ್ಸ್ಟು ನೀರು ಥರ ಬೇಕು ಅಂದರೆ ಕಲಿಸ್ಕೋಬೋದು. ನಾನು ಬೇಯಿಸಿರುವಂತಹ ನೀರನ್ನು ಹಾಕ್ತಾಯಿಲ್ಲ. ಈಗ ಒಂದು 3-4 ಸ್ಪೂನಷ್ಟು ಕಡಲೆ ಎಣ್ಣೆ ಹಾಕಿ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮತ್ತು ಟೊಮೆಟೊ ಹಾಕಿ ಅದಾದಮೇಲೆ ನಾವು ಈ ಒಂದು ಮಸಾಲೆಯನ್ನು ಹಾಕಬೇಕಾಗತ್ತೆ ಬೋಟಿ ಜೊತೆಗೆ. ಸೊ ತುಂಬ ಚೆನ್ನಾಗಾಗಿತ್ತು. ಒಟ್ಟಿನಲ್ಲಿ ತುಂಬ ಪೇಷನ್ಸಿಂದ ಮಾಡಬೇಕಾಗತ್ತೆ. ತಿನ್ನಬೇಕು ಅಂತ ಅನಿಸ್ದಾಗ ಮನೇಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇದು ಸಿಂಪಲಾಗಿ ಒಂದು ಕಪ್ಪೇನೆ ರೇಟ್ ಜಾಸ್ತಿ. ಅಂಗಡಿಗಳಲ್ಲಿ, ಮಿಲ್ಟ್ರಿ ಹೋಟೆಲ್ಗಳಲ್ಲಿ ನೀವು ಹೋಗಿ ನೋಡಿದ್ರಿ ಅಂದರೆ ಒಂದು ಸಿಂಪಲ್ ಕಪ್ಪಲ್ಲೇ ನಿಮಗೆ ಕೊಡ್ತಾರೆ. 200 ರುಪೀಸು ಇಲ್ಲ 180 ರುಪೀಸ್ ಬಂದು ಚಾರ್ಜ್ ಮಾಡ್ತಾರೆ. 250 ಕೂಡ ಚಾರ್ಜ್ ಮಾಡ್ತಾರೆ ಒಂದು ಕ್ವಾಂಟಿಟಿ ಜಾಸ್ತಿ ಆದಾಗ. ಸೊ ನಾವು ಮನೇಲಿ ಮಾಡಿಕೊಂಡ್ರೆ ಧಾರಾಳವಾಗಿ ಮಾಡ್ಕೊಂಡು ತಿನ್ಬೋದು. ಫುಲ್ಲಾಗೆ ನಮಗೆ ಮನೇಲಿ ಎಲ್ಲರೂ ಊಟ ಮಾಡೋ ಥರ ಇದಾಗಿರುತ್ತೆ. ಹಾಗೆಯೇ ಕಾಳು ಹಾಕ್ಕೊಂಡು ಸ್ವಲ್ಪ ಅದನ್ನು ಬಾಡಿಸ್ಕೊಂಡು ಬಟಾಣಿ ಎಲ್ಲನೂ ಬೇಯಿಸ್ಕೊಂಡಿರೋದ್ರಿಂದ ಕಾಳುಗಳು ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಒಂದು 3/4 ಭಾಗ ಅಷ್ಟು ಬೇಯಿಸ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಒಂದು 3/4 ಭಾಗ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ನಾವು ಬೋಟಿನ ಬೇಯಿಸುವಾಗ ಇದ್ರ ಜೊತೆಗೆ ಇದು ಮಸಾಲೆ ಎಲ್ಲನೂ ನೀಟಾಗಿ ಸೇರ್ಕೊಳ್ಳೋದಕ್ಕೆ ಕರೆಕ್ಟಾಗಿರುತ್ತೆ. ನಾವು ಫುಲ್ಲಾಗಿ ಬೇಯಿಸ್ಬಿಟ್ರೆ ಎಲ್ಲನೂ ಚೆನ್ನಾಗಿ ಹೊಡ್ಕೊಂಬಿಡುತ್ತೆ. ಹಾಗಾಗಿ 3/4 ಭಾಗ ಮಾತ್ರನೇ ಬೇಯಿಸ್ಕೋಬೇಕು. ಬೋಟಿ ಮಾತ್ರ ಕಂಪ್ಲೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದು ಬೆಂದಷ್ಟು ಇನ್ನೂ ಜಾಸ್ತಿ ಅಷ್ಟು ಬೆಂದು ಮೆತ್ತಗಾಗುತ್ತೆ ಅಂತೇನಿಲ್ಲ. ಇನ್ನೂ ಸ್ವಲ್ಪ ಚೆನ್ನಾಗಿ ಕುಕ್ ಆಗುತ್ತೆ ಅಷ್ಟೇ. ಸೊ ಇದನ್ನು ಹಾಕಿ ಚೆನ್ನಾಗಿ
ಮಾಡ್ಕೊಂಡಿದ್ದಾದಮೇಲೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು. ನಾನು ಇನ್ನೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ. ಒಂದು 10-15 ನಿಮಿಷ ಇದೇ ಥರ ಫ್ಲೇಮಲ್ಲೇ ನಿಧಾನವಾಗಿ ಉರಿಯಲ್ಲಿ ಬೇಯಿಸ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಖಾರ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ನಾನೊಂದು 3-4 ಹಾಕಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ನಾವು ಖಾರ ತೊಗೊಳ್ಳಲ್ಲ. ನಿಮಗೆ ಬೇಕು ಅಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ಟಲ್ಲಿ ಕಮ್ಮಿ ಅನ್ನಿಸ್ತು ಅಂದರೆ ಹಚ್ಚ ಖಾರದ ಪುಡಿಯನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. 1 or 2 ಸ್ಪೂನಸ್ ಬಂದು ನೀವು ಮಿಕ್ಸ್ ಮಾಡಿಕೊಂಡ್ರೆ ಖಾರ ಬಂದು ಕರೆಕ್ಟಾಗಿರುತ್ತೆ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಮಟನ್ ಸಾಂಬಾರು ಪೌಡ್ರು, ಅಂದರೆ ಚಿಕನ್ಗೆ ಮಟನ್ಗೆ ಏನು ಪೌಡ್ರ್ ಮಾಡ್ಕೊಂಡಿರ್ತೀವಿ, ಧನಿಯಾ, ಚಕ್ಕೆ ಲವಂಗ ಮತ್ತು ಬಾಡಿಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇದೆಲ್ಲನೂ ನಾವು ರುಬ್ಬಿಸಿರ್ತೀವಲ್ಲ, ಸೊ ಅದ್ರ ಪೌಡ್ರನ್ನೇ ಹಾಕ್ತಾಯಿದ್ದೀನಿ. ಒಂದು ವೇಳೆ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಧನಿಯಾ ಪೌಡ್ರ್ ಒಂದು 3 ಸ್ಪೂನು, ಹಚ್ಚ ಖಾರದ ಪುಡಿ ಒಂದು 2 ಸ್ಪೂನನ್ನು ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಹೇಗೂ ರುಬ್ಬೋದಕ್ಕೆ ಹಾಕ್ಕೊಂಡಿರ್ತೀರ, ಸೊ ನಿಮಗದು ಸರಿ ಹೋಗುತ್ತೆ. ಸೊ ಚೆನ್ನಾಗಿ ಕಲಸಿದ್ದಾದಮೇಲೆ ಇದನ್ನು ಹೀಗೆ ಇದೇ ಥರ ಕಲಿಸ್ಕೊಂಡಿದ್ರೆ ನಿಮಗೆ ಗೊಜ್ಜು ಥರ ಫುಲ್ಲು ಗಟ್ಟಿಯಾಗಿ ಸಿಗತ್ತೆ. ನನಗಿನ್ನೂ ಸ್ವಲ್ಪ ಸಾರು ಥರ ಬೇಕು, ಗ್ರೇವಿ ಟೈಪ್ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದೇನು ಅಂತಂದರೆ ಬೋಟಿ ಚೆನ್ನಾಗಿ ಉಪ್ಪನ್ನು ಇಟ್ಕೊಳ್ಳುತ್ತೆ. ಸೊ ಅದಕ್ಕೆ ಅಂತ ಜಾಸ್ತಿ ಹಾಕೋದಲ್ಲ, ಬೇಯಿಸೋವಾಗೂ ಹಾಕಬೇಕು ಮತ್ತು ಈ ರೀತಿ ಗೊಜ್ಜು ಮಾಡೋವಾಗೂ ಕೂಡ ನೀವು ಸ್ವಲ್ಪ ಹಾಕಬೇಕಾಗುತ್ತೆ. ನೀವು ಬೇಯಿಸೋದಕ್ಕೆ ಎಲ್ಲದಕ್ಕೂ ಅಷ್ಟೇ, ಕಾಳಿಗೆ, ಆಲೂಗಡ್ಡೆಗೆ ಎಲ್ಲದಕ್ಕೂ ಸ್ವಲ್ಪ ಉಪ್ಪು ಹಾಕಿನೇ ಬೇಯಿಸಬೇಕು. ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇದು, ಹಾಗಾಗಿ ಸೊ ಚೆನ್ನಾಗಿ ತಟ್ಟೆ ಮುಚ್ಚಿ ಒಂದು 10-15 ನಿಮಿಷ ಆದ್ರೂ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಬೇಯಿಸ್ಕೋಬೇಕು. ಯಾಕಂದರೆ ಇಲ್ಲಿ ಯಾವ ಮಸಾಲೆನೂ ನಾವು ಹುರ್ಕೊಂಡಿಲ್ಲ, ಪ್ರತಿಯೊಂದನ್ನು ಕೂಡ ನಾವು ಹಾಗೆ ಹಾಕಿ ರುಬ್ಬಿರೋದು. ಮತ್ತು ನಾನು ಬಂದು ಸೀಗಡಿಯನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಆ್ಯಡ್ ಮಾಡೋದು ತೋರಿಸ್ಲಿಲ್ಲ ನಾನು, ನೀವು ನೋಡ್ಬೋದು ಗಮನಿಸಿದ್ರೆ. ಸಣ್ಣ ಸೀಗಡಿಯನ್ನು ಹಾಕಿದ್ದೀನಿ, ನಿಮಗೆ ಬೇಕು ಅಂದರೆ ದಪ್ಪ ಸೀಗಡಿಯನ್ನು ಕೂಡ ಹಾಕ್ಕೋಬೋದು. ನಮಗೆ ಇದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ, ಇದು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಬೋಟಿದು ಸ್ಮೆಲ್ ಏನಾದರೂ ಒಂದು ವೇಳೆ ನಿಮ್ಗೆ ಅನ್ನಿಸ್ತು ಒಂಥರ ಅಂತಂದರೆ ಸೀಗಡಿ ಹಾಕೋವಾಗ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಬೇಕಾದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಬೇಡ ನಂಗೆ ಸೀಗಡಿ ಸ್ಮೆಲ್ ಇಷ್ಟ ಆಗಲ್ಲ ಅನ್ನೋರು ನೀವು ಜಸ್ಟ್ ಹಾಗೇ ಬೋಟಿ ಗೊಜ್ಜನ್ನೇ ಮಾಡ್ಕೋಬೋದು. ಹಾಗೆ ನಮಗೆ ಮಕ್ಕಳದು ಇನ್ನೂ ಒಂದು 15 ಡೇಸ್ ಅಷ್ಟು ರಜಾ ಉಳಿದಿತ್ತು. ಹಾಗಾಗಿ ನಾವು ಒಗ್ನೇಕಲ್ ಹೋಗಿದ್ವಿ. ಇದು ಬಂದು 11ನೇ ತಾರೀಕು ಹಿಡ್ದಿರುವಂಥ 10ನೇ ತಾರೀಕು ಅನ್ಕೋತೀನಿ. 10ನೇ ತಾರೀಕು ಹಿಡ್ದಿರುವಂತಹ ವಿಡಿಯೋ, ಮೇ 10ನೇ ತಾರೀಕು. ಸೊ ಹೊಗ್ನೇಕಲ್ ಹೋಗೋದಕ್ಕೆ ರೀಸನ್ ಏನು ಅಂತಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗೋಯಿತು ಆ ಪ್ಲೇಸು, ಮತ್ತು ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಹಾಗಾಗಿ ಹೋಗಿ ಬರೋಣ, ಫ್ರೀ ಇದ್ದೀನಿ ಅಂತಂದರು. ಸರಿ ನಾವು ಒಂದು ಚೇಂಜ್ ಇರುತ್ತೆ, ಮನಾಲಿಗೆ ಹೋದ್ಮೇಲೆ ಮತ್ತೆ ನಾವೆಲ್ಲೂ ಟ್ರಿಪ್ ಪ್ಲ್ಯಾನ್ ಮಾಡಲಿಲ್ಲ. ಹಾಗಾಗಿ ಒಗ್ನೇಕಲ್ ಹೋದ್ವಿ. ಅಲ್ಲಿ ಸಾಂಬಾರಿಗೆ ಮತ್ತು ಫ್ರೈಗೆ ಎಲ್ಲನೂ ನಾವು ಬೇರೆ ಬೇರೆ ಫಿಶಸ್ನ ಕೊಡಿಸ್ಬಿಟ್ಟು ಇಲ್ಲಿ ಬೋಟಿಂಗ್ ಇರೋದ್ರಿಂದ ಬೋಟಿಂಗ್ ಕೂಡ ನಾವು ಚೂಸ್ ಮಾಡ್ಕೊಂಡ್ವಿ. ಈ ಸಲ ನೀರು ಕಮ್ಮಿ ಇತ್ತು. ನಾವು ಅಕ್ಟೋಬರ್ ಅಂದರೆ ನಮಗೆ ಕರೆಕ್ಟಾಗಿ ನಾವು ದೀಪಾವಳಿ ಟೈಮಲ್ಲೇ ಹೋಗಿದ್ವಿ. ಆಗ ಬಂದು ನಮಗೆ ನೀರು ಸ್ವಲ್ಪ ಜಾಸ್ತಿ ಇತ್ತು ಹರಿವು, ಬಟ್ ಈ ಸಲ ನೀರಿನ ಹರಿವು ಕಮ್ಮಿ ಇತ್ತು, ಬಟ್ ಬಿಸಿಲು ಜಾಸ್ತಿ ಇತ್ತು. ಬಿಸಿಲು ಟೈಮಲ್ಲಿ ಬಂದುಬಿಟ್ವಲ್ಲ ಅಂತ ಹೇಳಿ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು. ಬಟ್ ಇಲ್ಲಿ ಒಂದು ಐಲ್ಯಾಂಡ್ ಅಂತ ಇದೆ, ಸೊ ಅಲ್ಲಿ ಹೋಗ್ತಿದ್ದ ಹಾಗೇ ಫುಲ್ಲು ಮೋಡ ಮುಚ್ಕೊಂಡು ಫುಲ್ಲಾಗೆ ಮಳೆ ಬರೋದಕ್ಕೆ ಶುರು ಆಗೋಯಿತು. ವೆದರ್ ಆಮೇಲೆ ಸಿಕ್ಕಾಪಟ್ಟೆ ಕೂಲ್ ಆಗೋಯಿತು. ಈ ಸಲ ನಮ್ಮ ಪ್ಲ್ಯಾನ್ ಏನು ಅಂತಂದರೆ ಎಣ್ಣೆದು ಮಸಾಜ್ ಮಾಡಿಸ್ಕೊಳ್ಬೇಕು ಅಂತ. ಸೊ ಆಯಿಲ್ ಮಸಾಜ್ ಬಂದು ನನಗೆ ಹೆಡ್ಗೆ, ಶೋಲ್ಡರ್ಗೆ ಮತ್ತು ಕೈಗೆ ನಾನು ಮಾಡಿಸ್ಕೊಂಡೆ. ಮಕ್ಕಳಿಗೆ, ಮನೆಯವ್ರಿಗೆಲ್ಲನೂ ಫುಲ್ ಬಾಡಿ ಮಸಾಜ್ ಮಾಡಿಸ್ದೆ. ಸೊ ಒಂಥರ ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ನ್ಯಾಚುರಲ್ ವೆದರಲ್ಲಿ ಆಯಿಲ್ ಬಂದು ನಮಗೆ ಎಳ್ಳೆಣ್ಣೆ ತೊಗೊಳಕ್ಕೆ ಹೇಳಿದರು. ಎಳ್ಳೆಣ್ಣೆ ಒಂದು ಅರ್ಧ ಲೀಟ್ರಷ್ಟು, ಅರ್ಧ ಲೀಟ್ರು 1/4 ಲೀಟ್ರು ಸರಿಯಾಗಿ ನೆನಪಿಲ್ಲ ನನಗೆ, 1/4 ಲೀಟ್ರ್ ಅಂತಲೇ ಅಂದ್ಕೊಳ್ತೀನಿ, ಚಿಕ್ಕ ಬಾಟಲು ತೊಗೊಂಡ್ವಿ. ಅಲ್ಲಿ ನಾವು ಫುಲ್ಲು ಇಲ್ಲೆಲ್ಲ ಸುತ್ತಾಡೋದಕ್ಕೇ ಹತ್ತತ್ರ 1 ಅವರ್ ಆಯಿತು. ಯಾಕಂದರೆ ಅವರೆಲ್ಲ ಪ್ರತಿ ಕಡೆನೂ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ನಮಗಿದೇನು ಹೊಸ್ದನ್ನಿಸ್ಲಿಲ್ಲ. ಫಸ್ಟ್ ಬಂದಿದ್ದರಿಂದ ನಮಗಿದು ಒಂಥರ ಅಂದರೆ ನಾರ್ಮಲ್ ಅಂತಲೇ ಅನ್ನಿಸ್ತು. ಬಟ್ ಇಲ್ಲೆಲ್ಲನೂ ಓಡಾಡಿಕೊಂಡು ಆರಾಮಾಗಿ ಇಲ್ಲೆಲ್ಲ ಸುತ್ತಕೊಂಡು ಒಂಥರ ಫೀಲೇ ಚೆನ್ನಾಗಿರುತ್ತೆ. ಓಡಾಟ ಆಗಲಿ, ಇಲ್ಲಿನ ಒಂದು ನೀರಿನ ಒಂದು ನೋಟ ಆಗಲಿ, ಫುಲ್ ಗ್ರೀನರಿಯಾಗಿ ಎಲ್ಲನೂ ಚೆನ್ನಾಗಿತ್ತು. ಬಟ್ ಬಿಸಿಲು ಒಂದು ಸ್ವಲ್ಪ ಮಟ್ಟಿಗಿದ್ರೂ ಮಳೆ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಇನ್ನೂ ಇಲ್ಲಿರೋ ವೆದರ್ಗೂ ಇಲ್ಲಿರುವಂಥ ವಾತಾವರಣಕ್ಕೂ ಇನ್ನೂ ಮೆರುಗು ಸೇರಿಸ್ದಂಗೆ ಆಯಿತು. ಒಂದು ಸೈಡ್ ತಮಿಳ್ನಾಡು ಬಾರ್ಡ್ರ್ ಬರುತ್ತೆ, ಒಂದು ಸೈಡ್ ಕರ್ನಾಟಕ ಬಾರ್ಡ್ರ್ ಬರುತ್ತೆ. ಸೊ ಅದನ್ನೆಲ್ಲನೂ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು, ಯಾಕಂದರೆ ಮೊದಲೇ ಬಂದಿದ್ದರಿಂದ ನನಗೆ ಗೊತ್ತಿತ್ತು. ಅವ್ರು ಇನ್ನೂ ಹೇಳ್ತಿದ್ರು ಆ ಸೈಡು ಇರೋ ಬೋಟ್ ಬಂದು ಕರ್ನಾಟಕ ಅವ್ರಿಗೆ ಸೇರಿದ್ದು, ಆ ದೋಣಿ
ನಮ್ಮದು ಬಂದು ಇಲ್ಲಿಗೆ ಸೇರಿರೋದು ಅಂತ ಹೇಳಿ ಪ್ರತಿಯೊಂದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಒಂದೊಂದೇ ಎಲ್ಲನೂ ನೋಡ್ಕೊಂಡು ಹೋಗುವಷ್ಟೊತ್ತಲ್ಲಂತೂ ಚಳಿಯಾಗಿ ಫೀಲ್ ಆಗ್ತಿತ್ತು. ಅಷ್ಟೇ ಚೆನ್ನಾಗಿತ್ತು ಕೂಡ. ಸೊ ಯಾವಾಗಾದರೂ ನಿಮಗೆ ಬರಬೇಕು, ಎಲ್ಲಾದರೂ ಒಂದು ಕಡೆ ರಿಲೀಫ್ನೆಸ್ ಆಗಿರಬೇಕು, ಆದರೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಆರಾಮಾಗಿರಬೇಕು ಅಂತ ನಿಮಗೆ ಮನಸ್ಸು ಅನ್ನಿಸ್ತು ಅಂದರೆ ಈ ಜಾಗನ ನೀವು ಚೂಸ್ ಮಾಡ್ಕೋಬೋದು. ನಮಗೆ ಬ್ಯಾಂಗ್ಳೂರಲ್ಲಿರೋರಿಗೆ ಸ್ವಲ್ಪ ಆರಾಮಾಗೆ ಹೋಗಿ ಬರ್ಬೋದು. ನಾವು ಬಂದು ಹಳ್ಳಿ ಸೈಡ್ ಇರೋದ್ರಿಂದ ನಮಗೆ 30 ಕಿಲೋಮೀಟ್ರ್ ಜಾಸ್ತಿನೇ ಆಗುತ್ತೆ. ನಮ್ಮ ಮನೆಯಿಂದ ಇಲ್ಲಿಗೆ 150 ಕಿಲೋಮೀಟ್ರ್ ಸಮಥಿಂಗ್ ಬರುತ್ತೆ. ಸೊ ಅಷ್ಟು ದೂರ ಇರುತ್ತೆ ಈ ಒಂದು ಜಾಗ ಬಂದು. ಇಲ್ಲಿಗೆ ಬಂದು ನಾವು ಫುಲ್ಲಾಗೇ ನನಗೆ ಗೊತ್ತಿರೋ ಪ್ರಕಾರ ಒಂದು 2.5-3 ಅವರಲ್ಲಿ ಬಂದು ಇಲ್ಲಿ ರೀಚ್ ಆಗ್ಬೋದು. ಯಾವುದೇ ರೀತಿ ಟ್ರಾಫಿಕ್ ಆ ರೀತಿ ಪ್ರಾಬ್ಲಮ್ಮೇ ಆಗೋಲ್ಲ. ಬ್ಯಾಂಗ್ಳೂರಿಗೆ ನಾವು ಬಂದಿದ ತಕ್ಷಣ, ಬ್ಯಾಂಗ್ಳೂರಿಂದ ಹೊಸೂರು ಬಾರ್ಡ್ರ್ ದಾಟಿದ ತಕ್ಷಣ ನಮಗೆ ಟ್ರಾಫಿಕ್ ಅನ್ನೋದು ಅಷ್ಟೊಂದಾಗಿ ಇರೋದಿಲ್ಲ. ಸೊ ಇಲ್ಲಿ ನಾವು ಅಡುಗೆಗೆಲ್ಲ ಹೇಳಿಟ್ಟಿದ್ವಲ್ಲ, ಹಾಗಾಗಿ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಮಸಾಜ್ ಮಾಡಿಸ್ಕೊಂಡು ಒಂದು ಒಳ್ಳೆ ಊಟ ತಿಂದ್ಕೊಂಡು ಬರೋ ಫೀಲಿಂಗ್ ಇದೆ ಅಲ್ಲ, ಅಷ್ಟೇ ಚೆನ್ನಾಗಿತ್ತು. ಬರ್ತಿದ್ದ ಹಾಗೆ ಸಿಕ್ಕಾಪಟ್ಟೆ ಮಳೆ. ಸೊ ಆ ಮಳೆನ ದಾಟ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ನೈಟ್ 11:30 ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಜನರಿಗೆ ರಿಲೀಫ್ನೆಸ್ ಅನ್ನೋದನ್ನು ಹುಡುಕ್ತಿರ್ತೀರಾ. ಬಟ್ ಇಲ್ಲಿ ಬಂದು ಒಂದಿನ ಆ ಟ್ರಿಪ್ನ ನೀವು ಅನುಭವಿಸಿದ್ರೆ, ಅದು ವಿತ್ ಮಸಾಜ್ ಇರಬೇಕು, ಅವಾಗ ಇನ್ನೂ ಚೆನ್ನಾಗಿ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.